ದೇವರ ಆತ್ಮನು ಯೇಸುವನ್ನು ಅಡವಿಯತ್ತ ನಡೆಸಿದನು. ಆತನ ಹತ್ತಿರ 40 ದಿನ ಹಗಲು ಮತ್ತು ರಾತ್ರಿ ತಿನ್ನಲು ಏನೂ ಇರಲಿಲ್ಲ. ಅದಾದ ನಂತರ ಯೇಸು ಬಹಳವಾಗಿ ಹಸಿದಿದ್ದನು. ಯೇಸು ಹಸಿದಿರುವುದನ್ನು ತಿಳಿದ ಸೈತಾನನು ಆತನನ್ನು ಶೋಧಿಸಿದನು. ಆತನಿಗೆ ಕಲ್ಲುಗಳನ್ನು ತೋರಿಸುತ್ತಾ ಹೇಳಿದ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳಿಗೆ ರೊಟ್ಟಿಯಾಗುವಂತೆ ಹೇಳು. ಸತ್ಯವೇದದಿಂದ ದೇವರ ಮಾತುಗಳನ್ನು ಬಳಸಿ ಯೇಸು ಸೈತಾನನಿಗೆ ಉತ್ತರಿಸಿದನು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ. ಆತನು ಹೇಳಿದ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೇ ಬದುಕುತ್ತಾನೆ. ನಂತರ ಸೈತಾನನು ಯೇಸುವನ್ನು ದೇವಾಲಯದ ಶಿಖರಕ್ಕೆ ಕರೆದುಕೊಂಡು ಹೋದನು. ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ನಿನ್ನ ಕಾಲುಗಳು ಕಲ್ಲಿಗೆ ತಗಲೀತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂದು ಶಾಸ್ತ್ರಗಳು ಹೇಳುತ್ತವಲ್ಲ. ಆದ್ದರಿಂದ ಯೇಸು ಅವನಿಗೆ ಎರಡನೆಯ ಉತ್ತರ ಕೊಡಲು ದೇವರ ವಾಕ್ಯವನ್ನೇ ಬಳಸಿದನು. ನಿನ್ನ ದೇವರಾದ ಕರ್ತನನ್ನು ಪರೀಕ್ಷಿಸಬಾರದು ಎಂದು ಬರೆದಿದೆ ಎಂದು ಸತ್ಯವೇದದಲ್ಲಿನ ಮಾತುಗಳನ್ನು ಉಲ್ಲೇಖಿಸುತ್ತಾ ಹೇಳಿದನು. ಅಂತಿಮವಾಗಿ ಸೈತಾನನು ಯೇಸುವನ್ನು ಬೆಟ್ಟಕ್ಕೆ ಕರೆದುಕೊಂಡು ಹೋದನು ಮತ್ತು ಜಗತ್ತಿನ ಎಲ್ಲಾ ರಾಜ್ಯಗಳನ್ನು ಅದರ ಸಂಪತ್ತನ್ನು ಆತನಿಗೆ ತೋರಿಸಿದನು. ಇದೆಲ್ಲವೂ ನಿನ್ನದಾಗುವುದು. ಅವನು ಹೇಳಿದನು, ಒಂದು ವೇಳೆ ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನನ್ನು ಆರಾಧಿಸಿದರೆ. ಸೈತಾನನೇ, ಹೊರಟು ಹೋಗು ಎಂದು ಯೇಸು ಆಜ್ಞಾಪಿಸಿದನು. ನಂತರ ಆತನು ದೇವರ ಮಾತುಗಳನ್ನು ಮತ್ತೊಂದು ಸಾರಿ ಉಲ್ಲೇಖಿಸಿದನು. ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ. ಯೇಸು ಇದನ್ನು ಹೇಳಿದೊಡನೆಯೇ ಸೈತಾನನು ಆತನನ್ನು ಬಿಟ್ಟು ಹೊರಟು ಹೋದನು. ನಂತರ ದೇವದೂತರು ಬಂದು ಆತನನ್ನು ಉಪಚರಿಸಿದರು. ಯೇಸು ಶೋಧನೆಯನ್ನು ಎದುರಿಸಿದನು, ಆದರೆ ಒಂದು ಸಾರೆಯಾದರೂ ಪಾಪವನ್ನು ಮಾಡಲಿಲ್ಲ.